ಒನ್ಸ್ ಅಗೇನ್ ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ವಯನಾಡು ಭೂಕುಸಿತದಲ್ಲಿ ಕನ್ನಡಿಗರು ಬಲಿಯಾಗಿದ್ದಾರೆ. ಸಂತ್ರಸ್ತರ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತುಕತೆ ಮಾಡಿದ್ದಾರೆ. ಫೋನ್ ಕಾಲ್ ಮಾಡಿ ಪ್ರತಿಯೊಬ್ಬರ ಜೊತೆ ಕೂಡ ಮಾತನಾಡಿದ್ದಾರೆ ಮುಖ್ಯಮಂತ್ರಿ. ಎಲ್ಲವನ್ನ ನೀರು ಹೊತ್ತುಕೊಂಡು ಹೋಯಿತು ಸ್ವಾಮಿ, ನನ್ನ ಮಕ್ಕಳು 9 ಜನ ಹೋದರು ಅಂತ ಮಾದೇವಿಯನ್ನವರು ಸಿಎಂಗೆ ಹೇಳ್ತಾರೆ. ದುರಂತದ ಬಗ್ಗೆ ವಿವರಿಸ್ತಾರೆ. ಸಂತ್ರಸ್ತೆ ಮಾದೇವಿ, ಸಂತ್ರಸ್ತರನ್ನು ಸಂತೈಸ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡೆಲ್ಲಿಯಲ್ಲಿದ್ದರು. ಆ ಸಂದರ್ಭದಲ್ಲಿ ಈಗ ಸಂತೋಷ್ ಲಾಡೆಲ್ಲ ಹೋಗಿದ್ದಾರೆ. ಕೆಲವು ಮಾಹಿತಿಗಳು ಹೋಗ್ತಾ ಇರುತ್ತೆ. ನೋಡಿ ಸರ್, ಕನ್ನಡಿಗರಿಂದ ಮಾತ್ರವಲ್ಲ, ಪ್ರತಿಯೊಬ್ಬರ ಜೀವ ಕೂಡ ವೆರಿ ಇಂಪಾರ್ಟೆಂಟ್. ನೋಡಿ ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ. ನಮ್ಮ ಅಕ್ಕ 9 ಮಕ್ಕಳು ಹೋದ್ರು. ಮನೆ ಮನೆಯಲ್ಲೇ ಹೋಯ್ತು. 3 ಮನೆ ತಾರಿಸ್ದಾಗ ಮನೆ ತಾರಿಸ್ದಾಗ ಮಟ್ಟಾಗಾಯ್ತು. ನಾವು ಚೆಕ್ಕರೆ 18 ವರ್ಷದಲ್ಲಿ ಬಂದದ್ದು. 18 ವರ್ಷ ಅಂದಾಗ ನನಗೆ 18 ವರ್ಷದ ಬಂದದು. ಈಗ 60-70 ವರ್ಷ ಆಯಿತು ಬಂದು. ಮಕ್ಕಳೆಲ್ಲ ಹಿರಿ ಮಗನ. ಓಕೆ, ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಒಂದು ಗ್ರೇಟ್ ಗೆಸ್ಚರ್ ಅದು ಬೇಕು ನಿಜವಾಗ್ಲೂ. ಪ್ರಧಾನಮಂತ್ರಿಗಳು ಅದನ್ನು ಭಾಳ ಅದ್ಭುತವಾಗಿ ಮಾಡ್ತಾರೆ. ಆಮೇಲೆ ನೋಡಿ, ಅಂದರೆ ಒಂದು ಯಾರೋ ಒಬ್ರು ಇದ್ದಾರೆ ಅಂತ. ಅಂದರೆ ಈಗ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಏನು? ಒಬ್ಬ ಹಿರಿಯ ಮನೆಯ ಯಜಮಾನ, ರಾಜ್ಯದ ಯಜಮಾನ. ಪ್ರಧಾನಮಂತ್ರಿ ಅಂದ್ರೇನು? ದೇಶದ ಯಜಮಾನ. ಅವರೇ ಒಂದು ಮಾತಾಡ್ದಂಗೆ ನಮಗೆ ಒಮ್ಮೆ ಏನಾಗುತ್ತೆ, ಒಂದು ಎಲ್ಲಾದರೂ ಒಂದು ಸಾವಾದಾಗ ಒಂದು ಮಾತಿರುತ್ತೆ ಶ್ರುತಿ, ದುಃಖ ಮಾತಾಡೋದಕ್ಕೆ ಹೋಗೋದು ಅಂತ. ಸಾವಾದಾಗ ಆ ಮನೆಗೆ ದುಃಖ ಮಾತಾಡಲಿಕ್ಕೆ ಹೋಗೋದು ಅಂತ. ಯಾಕೆ ಅಂತಂದರೆ ಅವರಲ್ಲಿರುವಂಥ ದುಃಖ ಇದೆಯಲ್ಲ, ಮಡಗಟ್ಟಿರುವಂಥ ದುಃಖ, ಯಾರಾದರೂ ಒಬ್ರು ಕೇಳಿದಾಗ ಅದು ಹೊರಗೆ ಬಂದುಬಿಡ್ತದೆ. ಒಮ್ಮೆ ಹೊರಗೆ ಬಂದ ನಂತರ ಅದಕ್ಕೆ ನೀವು ಅಳು ಅಂತಾರಲ್ಲ, ಯಾರಾದ್ರೂ ತೀರ್ಕೊಂಡಿದ್ರೆ ಮನೇಲಿ ಅಳಬೇಕು, ಅಳದೇ ಇರಬಾರ್ದು ಅಂತೇಳಿ ಆ ದುಃಖ ಹೊರ ಬರ್ತದೆ. ಕೆಲವರಿಗೆ ಒಂದು ಭುಜದ ಆಸರೆ ಬೇಕಾಗತ್ತೆ ಈ ಸಂದರ್ಭದಲ್ಲಿ. ಈಗ ಇವರಿಗೆ ಇಡೀ ಜಗತ್ತೇ ಶೂನ್ಯ ಅನಿಸಿರ್ತದೆ. ಏನಪ್ಪ ಇದು ಹಿಂಗಾಯಿತು ಅಂತೇಳಿ. ಒಬ್ಬ ಏನಾಯ್ತಮ್ಮ, ನಾವಿದ್ದೀವಿ ನಿಮ್ಮ ಜೊತೆ. ನಾನು ರವಿ ಬೆಳಗೆರೆ ಹತ್ರ ಒಮ್ಮೆ ಕೇಳಿದ್ದೆ, ನಾವಿದ್ದೀವಿ. ಅವರು ಬಿಗ್ ಬಾಸ್ ಪ್ರೋಗ್ರಾಮ್ ಮಾಡ್ತಿರ್ಬೇಕಾದ್ರೆ ಒಂದು ದಿವಸ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಜಸ್ಟ್ 1 ಕಾಲ್, ನಾನಿದ್ದೀನಿ ಅಂತ. ನನಗೆ ಭಾಳ ಕ್ಯೂರಿಯಾಸಿಟಿ ಉಂಟಾಗಿತ್ತು. ನಾನು ರವಿ ಬೆಳಗೆರೆ ಹತ್ರ ಇಂಟರ್ವ್ಯೂ ಕೇಳಿದೆ, ನೀವು ಅಂದ್ರಲ್ಲ ಸರ್ ನಾನಿದ್ದೀನಿ ಅಂತ, ಏನಾದ್ರ ಅರ್ಥ, ಅದು ಹಿಂಗೆ ಅಂತ ಕೇಳಿದೆ ನಾನು. ಈಗ ನಾಳೆ ಒಬ್ಬ ಬಂದು ಸರ್ ನನಗೆ ಭಾಳ ಕಷ್ಟ ಇದೆ, ನನಗೊಂದು 50,000 ಕೊಡಿ ಅಂತ ಕೇಳಿದರೆ ನೀವು ಕೊಡ್ತೀರಾ, ಅದು ಹೆಂಗೆ ಅಂತ ಕೇಳಿದೆ. ಅದಕ್ಕೆ ಅವರು ಒಂದು ಅದ್ಭುತ ಮಾತು ಹೇಳ್ತಾರೆ, ಶೆಟ್ರೆ ಹಂಗಲ್ಲ, ಪ್ರತಿಯೊಬ್ಬರ ಹತ್ರ ಅವರವ್ರದ್ದೇ ಆದ ತಾಕತ್ತಿರುತ್ತೆ. ಒಂದು ಕ್ಷಣ ಕುಸಿದೋಗಿರ್ತಾರೆ ಅವರು. ಈಗ ಅವರು ಕುಸಿದೋಗಿದ್ದಾರೆ. CM PM ಮಾತಾಡಿದಾಗ ನಾನು ಇದ್ದೀನಮ್ಮ ಅಂತ ಹೇಳುವಾಗ ಅವರೇ ಮಾಡ್ಕೋತಾರೆ, ನಾವೇನಾಗುತ್ತೆ ಇಲ್ಲ. ನನಗೊಬ್ಬ ಇದ್ದಾನೆ ಅಂತ ಅನಿಸ್ಬಿಡುತ್ತೆ ಅಂತ. ಏನಾಗಬೇಕು ಸರ್, ನಾನು ಭಾಳ ಕಷ್ಟ, ಏನಾಗಬೇಕು ಬಾಯಲ್ಲಿ ತಿಂಡಿ ತಿನ್ನು, ಮತ್ತೆ ಏನಾಗಬೇಕು ಹೋಗು ಅವನ ಹತ್ರಕ್ಕೆ ಹೋಗು, ಅವನ ಹತ್ರ ಹೇಳು ನಾನು ಹೇಳಿದ್ದೀನಿ ಅಂತ ಹೇಳು. ಅವನ ಕೆಲಸಗಳಾಗ್ತಾ ಹೋಗುತ್ತೆ, ಅವನೇ ಮಾಡ್ತಾನೆ ಅಂತ. ನಾವೊಂದು ನೈತಿಕ ಸ್ಥೈರ್ಯವನ್ನು ಕೊಡೋದು ಅಂತ. ಅಂದರೆ ದುಡ್ಡು ಕೊಡೋದು, ಯಾವುದಾದ್ರೂ ಪ್ರಾಬ್ಲಮ್ ಇದ್ರೆ ನನಗೊಂದು ಫೋನ್ ಮಾಡ್ರಪ್ಪ ಅಂತ ಅಂದ ತಕ್ಷಣ ಸರ್ 1000 ರೂಪಾಯಿ ಕಳಿಸಿ, ಹಂಗೆ ಅಲ್ಲ. ನಾನಿದ್ದೀನಿ ನಿಮ್ಮ ಜೊತೆ, ನೈತಿಕ ಸ್ಥೈರ್ಯ ತುಂಬೋದು. ಬನ್ನಿ, ನಾಗೇಂದ್ರ ಬಾಬು ನಮ್ಮ ಜೊತೆ ಇದ್ದಾರೆ. ನಾಗೇಂದ್ರ ಬಾಬು ಈಗ ಲೈವ್ನಿಂದ ನನಗೊಂದು ಮೆಸೇಜ್ ಮಾಡಿದರು, ಹೇಳ್ಬಿಡ್ತೀನಿ ಏನು ಅಂತ. ಅವರೀಗ ಮೊಂಡಕ್ಕೈಗೆ ಹೋಗ್ತಾರಂತೆ, ಆಮೇಲೆ ಚೂರಲ್ಮಲ ಆದಮೇಲೆ ಮುಂಡಕ್ಕೈ ದಾಟಿ ಹೋದರೆ ಪಂಜಾರಮಟ್ಟಂ ಸಿಗತ್ತೆ. ಅಲ್ಲಿ ಮೊದಲ ಗುಡ್ಡ ಕುಸಿತ ಆಗಿದ್ದು ಪಂಜಾರಮಟ್ಟಂನಲ್ಲಿ. ಅಲ್ಲೊಂದು ಗ್ರಾಮ ಸರ್ವನಾಶವಾಗಿದೆ. ಇದಾದ ನಂತರ ಅಲ್ಲಿಗೆ ಹೋಗ್ತೀನಿ ಸರ್ ಅಂತ ಹೇಳ್ತಾ ಇದ್ದೇನೆ. ಎಸ್, ನಿಮ್ಮ ಪ್ಲೇಸ್ ಸ್ವಲ್ಪ ಡಿಫ್ರೆಂಟ್ ಇದ್ದಂಗೆ ಕಾಣ್ತಾ ಇದೆ ನಾಗೇಂದ್ರ ಬಾಬು. ನಾನು ಆಲ್ರೆಡಿ ರಂಜಿತ್ ಶಿರಿಯಾರ್ ಅವರು ಮಿಲಿಟರಿ ಅವರು ಕಟ್ಟಿದಂತಹ ಸೇತುವೆ ಬಗ್ಗೆ ನಮಗೆ ಹೇಳ್ತಾ ಇದ್ರು. ಆಮೇಲೆ ನಮಗೆ ನಮ್ಮ ಮೈಸೂರು ರಿಪೋರ್ಟರ್ ಕನ್ನಡಿಗರ ಜೊತೆ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದರು. ನೀವೀಗ ಎಲ್ಲಿದ್ದೀರಿ, ದುರಂತ ನಡೆದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದೀರಿ, ಅಲ್ಲಿ ಏನೆಲ್ಲ ಆಗ್ತಾ ಇದೆ? ಜಯಪ್ರಕಾಶ್ ಶೆಟ್ಟಿ, ಈಗ ನಾನು ದುರಂತ ನಡೆದಿರುವಂತಹ ಜಾಗದಿಂದ 10 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇಲ್ಲಿಂದ ನಾನು ಚೂರನ್ಮಲ ಹೋಗಿ, ಅಲ್ಲಿಂದ ಆರ್ಮಿಯವರು ನಿರ್ಮಾಣ ಮಾಡಿರುವಂಥ ತಾತ್ಕಾಲಿಕ ಸೇತುವೆ ಮೂಲಕ ತೆರಳಿ ಸುಮಾರು 3 ಕಿಲೋಮೀಟರ್ ಮುಂಡಕೈಗೆ ಹೋಗಿ, ಮುಂಡಕೈನಲ್ಲಿ ಅಲ್ಲಿ ವರದಿಯನ್ನು ಮಾಡಿ ಆ ಬಳಿಕ ನಾನು ಪಂಜಾರಮಟ್ಟಂಗೆ ಹೋಗ್ತೀನಿ. ಜಯಪ್ರಕಾಶ್ ಶೆಟ್ಟಿ, ನೋಡಿ, ಅವತ್ತು ರಾತ್ರಿ ಘಟನೆ ಆದಾಗ ಮೊದಲಿಗೆ 1:15ಗೆ ಒಂದು ದೊಡ್ಡದಾದಂಥ ಶಬ್ದ ಬಂತು, ಗುಡ್ಡ ಕುಸಿತು ಅಂತ ಹೇಳ್ತಾರಲ್ಲ, ಅದು ಮೊದಲು ಸಂಭವಿಸಿದಂತಹ ಜಾಗ ಅಂತಂದರೆ ಅದು ಪಂಜಾರಮಟ್ಟಂ. ನೋಡಿ, ಅಲ್ಲಿ ಈ ಒಂದು ವಯನಾಡು ಭಾಗದಲ್ಲಿ ಬೆಳಗ್ಗೆ ಶ್ರುತಿ ಕೂಡ ಹೇಳ್ತಾ ಇದ್ರು, ಯಾರಾದರೂ ಈ ಮುಂಚೆ ವಯನಾಡಿಗೆ ಹೋಗಿದ್ದವರು ಈಗ ಹೋದರೆ ನಾವು ಇದೇ ಪ್ಲೇಸ್ಗೆ ಬಂದಿದ್ವಾ ಅಂತೇಳಿ ಪ್ರಶ್ನೆನ ಮಾಡ್ತಾರೆ. ಆ ರೀತಿಯಾದಂಥ ಒಂದು ವಾಸ್ತವತೆಗಳು ಇಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ.
ನೋಡಿ ಇಲ್ಲಿ ಪ್ರಮುಖವಾಗಿ ಒಂದು ಚೂರಲ್ಮಲ ಅನ್ನೋದು ಈ ಜಾಗದಲ್ಲಿದ್ದರೆ ಇದರ ಮೇಲ್ಭಾಗದಲ್ಲಿರುವಂಥದ್ದು ಮುಂಡಕ್ಕೆ ಎನ್ನುವ ಜಾಗ, ಅದರ ಮೇಲ್ಭಾಗದಲ್ಲಿರುವಂಥದ್ದು ಅಂದರೆ ಟಾಪಲ್ಲಿರುವಂಥದ್ದು ಈ ಪಂಜಾರ ಮಟ್ಟಂ ಅನ್ನುವ ಜಾಗ. ಈ ಪಂಜಾರ ಮಟ್ಟಂ ಅನ್ನುವ ಜಾಗದಲ್ಲಿ ಸುಮಾರು 98 ಮನೆಗಳಿದ್ವು, 98 ಕುಟುಂಬಗಳು ವಾಸವಾಗಿದ್ವು. ಆವತ್ತು ಘಟನೆ ಆದಾಗ ಅಲ್ಲಿದ್ದಂಥ 98 ಮನೆಗಳ ಪೈಕಿ ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 75ಕ್ಕೂ ಹೆಚ್ಚು ಮನೆಗಳು ಸರ್ವನಾಶ ಆಗಿದೆ. ಇಲ್ಲಿಯವರೆಗೂ ಕೂಡ ಆರ್ಮಿಯವರನ್ನ ಹೊರತುಪಡಿಸಿದ್ರೆ ಕೆಲ ರಕ್ಷಣಾ ಪಡೆಗಳು ಮಾತ್ರ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗಿದೆ. ಆ ಒಂದು ಜಾಗಕ್ಕೆ ಈಗ ನಾವು ರಿಪಬ್ಲಿಕ್ ಕನ್ನಡ ಟೀಮ್ ಅಲ್ಲಿಗೆ ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಇನ್ನು ಕೆಲವೇ 2 ಗಂಟೆಗಳು ನಾವು ಕೂಡ ಅಲ್ಲಿಗೆ ರೀಚ್ ಆಗ್ತೀವಿ. ನೋಡಿ, ನಿನ್ನೆವರೆಗೂ ಕೂಡ ಅಲ್ಲಿಗೆ ತೆರಳಿದಂಥ ಆರ್ಮಿ ಅಧಿಕಾರಿಗಳು ಕೇವಲ ಅಲ್ಲಿಂದ ಒಂದು 20ರಿಂದ 25 ಜನ ಮೃತದೇಹಗಳನ್ನ ಮಾತ್ರ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿದೆ. ಇವತ್ತು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಬೇರೆ ಒಂದು ರಸ್ತೆ ಮಾರ್ಗವಾಗಿ ಅವ್ರು ಹೋಗ್ತಾರೆ. ಆ ಒಂದು ರಸ್ತೆ ಮಾರ್ಗವನ್ನು ನಾನು ಕೂಡ ಅನುಸರಿಸ್ತಾ ಇದ್ದೀನಿ. ಇದೇ ಒಂದು ರಸ್ತೆ ಮಾರ್ಗದಲ್ಲಿ ಹೋದ್ರೆ ನಮಗೆ ಚೂರಲ್ಮಲ, ಅದಾದ ಬಳಿಕ ಮಂಡಕೈ, ಅದಾದ್ಮೇಲೆ ಪಂಜಾರ ಮಟ್ಟಂ ಹೋಗ್ತಾರೆ. ಪಂಜಾರ ಮಟ್ಟಂನಲ್ಲಿ ಇವತ್ತು ಮಹತ್ವದ ಕಾರ್ಯಾಚರಣೆ ಮಾಡಲಾಗುತ್ತೆ ಅನ್ನುವ ಮಾಹಿತಿ. ಯಾಕಂತಂದ್ರೆ ಮೊದಲು ಗುಡ್ಡ ಕುಸಿತ ಆದ ಜಾಗದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನೋದು ನೈಜ ವರದಿಯನ್ನು ಮಾಡೋದಕ್ಕೆ ನಾವು ಹೋಗ್ತಾ ಇದೀವಿ. ಈಗ ಆಲ್ರೆಡಿ ತುಂಬಾ ಜನ ಅಲ್ಲಿ ಸಿಲುಕೊಂಡಿದ್ದಾರೆ. ಅಲ್ಲಿಂದ ಸುಮಾರು 19 ಜನರನ್ನ ರಕ್ಷಣೆ ಮಾಡಿ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ನಿನ್ನೆ ಬೆಳಗ್ಗೆ ಅವರನ್ನ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಹಾಗಾಗಿ ಈಗ ಚೂರಲ್ಮಲದಲ್ಲಿ ಒಂದು ಕಡೆ ಕಾರ್ಯಾಚರಣೆಗಳು ಮುಂದುವರಿತಾ ಇದೆ. ಅಲ್ಲಿಂದ ಮುಂಡಕೈಗೆ ರಕ್ಷಣಾ ಪಡೆಗಳು ಹೋಗುವಂತ ಕೆಲಸ ಆಗ್ತಾ ಇದೆ. ರಕ್ಷಣಾ ಪಡೆಗಳು ಮುಂಡಕೈಗೆ ಹೋದ ಬಳಿಕ ಅಲ್ಲಿಂದ ಈ ಒಂದು ಪಂಜಾರ ಮಟ್ಟಂಗೆ ಹೋಗ್ತಾರೆ. ನಾವು ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆ ಒಂದು ಸ್ಥಳವನ್ನ ಕೂಡ ರೀಚ್ ಆಗ್ತೀವಿ. ಜಯಪ್ರಕಾಶ್ ಶೆಟ್ಟಿ. ಎಸ್, ಥ್ಯಾಂಕ್ ಯು ನಾಗೇಂದ್ರ, ವಿನೋದ್ ಆ್ಯಂಡ್ ರಂಜಿತ್ ಶಿರಿಯಾರ್. ಭಾಳ ಅದ್ಭುತವಾದ ಕವರೇಜ್ ಕೊಡ್ತಾ ಇದ್ದೀರಿ ನಾಗೇಂದ್ರ ಬಾಬು. ನೀವಂತೂ ಎಲ್ಲೆಲ್ಲ ಗುಡ್ಡ ಕುಸಿಯುತ್ತೆ ಅಲ್ಲಿಯ ಸ್ಪೆಷಲಿಸ್ಟ್ ಆಗಿಬಿಟ್ಟಿದ್ದೀರಿ. ಹೌದು, ಹೆಂಗ್ ಕಾರ್ಯಾಚರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಬಂದು ಅದೇ ನಾನು ಹೇಳ್ತಾ ಇದ್ದೆ ನಿಮಗೆ. ಅಲ್ಲಿ ನೀರಿನ ಪ್ರವಾಹ ಇದೆ, ಅಲ್ಲಿ ಶಿರೂರಲ್ಲಿ ಬೆಟ್ಟ ಮಾತ್ರ ಕುಸಿತಾ ಇರೋದು, ಮಳೆ ಬರ್ತಾ ಇದೆ. ಇಲ್ಲಿ ಹಾಗಲ್ಲ, ನದಿ, ಆಮೇಲೆ ನದಿಯ ಮೂಲ ಅದುವೇ. ಅಲ್ಲಿಂದ ಈಗ ಅವ್ರು ನೆಕ್ಸ್ಟ್ ಅಲ್ಲಿಗೆ ನಾನು ನಿನ್ನೆಯಿಂದ ಹೇಳ್ತಾ ಇದ್ದೀನಿ ವೀಕ್ಷಕರಿಗೆ, ಯಾಕೆ ಇಷ್ಟು ದೊಡ್ಡ ದುರಂತ ಆಯಿತು ಅಂತಂದರೆ ಆ ನದಿ ಇದೆಯಲ್ಲ, ಆ ನದಿಯ ಮೂಲದಿಂದ, ಆ ಬೆಟ್ಟದಿಂದ ಹುಟ್ಟೋದು ಆ ವಸರು ಅಂತಾರೆ. ಆ ನೀರಿನ ಜೊತೆಗೆ ಬೆಟ್ಟ ಕೂಡ ಜಾರಿಬಿಡುತ್ತೆ. ಇದಾಗಿರುವಂಥ ದುರಂತ. ಓಕೆ, ಇನ್ನು ಹಿಮಾಚಲ ತಪ್ಪಲಿನಲ್ಲಿ ಓಕೆ, ಈಗ ನಾವು ಬೆಟ್ಟ ಕುಸಿತ ಬಗ್ಗೆ ಹೇಳ್ತಾ ಇದ್ವಿ. ಈಗ ನಿಮಗೆ ನಾನು ಅವಾಗ ಹೇಳಿದೆ ಮೇಘ ಸ್ಫೋಟ ಹೆಂಗಾಗತ್ತೆ ಅಂತೇಳಿ. ನೋಡಿ, ಭಾರತದ ಇನ್ನೊಂದು ಹಿಮಾಚಲ ಪ್ರದೇಶದಲ್ಲಿ ಹಿಮಾಲಯ ತಪ್ಪಲಲ್ಲಿ ಭಾರಿ ಮಳೆ ಅವಾಂತರ ಉಂಟಾಗಿದೆ. ಹಿಮಾಚಲ ಪ್ರದೇಶದ ಪಾರ್ವತಿ ನದಿಯಲ್ಲಿ ಪ್ರವಾಹ. ನೋಡಿ, ದೊಡ್ಡ ದೊಡ್ಡ ಕಟ್ಟಡಗಳು ಯಾವ ರೀತಿ ಮೇಘ ಸ್ಫೋಟ ಅಂತಂದರೆ ಮೇಘ ಹೊಡೆದೋಗೋದು. ಈಗ ಮೋಡ ಬಿತ್ತನೆ ಕಾರ್ಯ ಅಂತ ನಾವು ಮಾಡ್ತಾ ಇದ್ವಿ. ಅಂದರೆ ಮೋಡಗಳಿರುತ್ತೆ, ಅದು ಮಳೆ ಬರ್ಸೋದಿಲ್ಲ, ಆಗ ಅದಕ್ಕೆ ಬಿತ್ತನೆ ಕಾರ್ಯ. ಅದರ ಮೇಲೆ ಯಾವುದೋ ಒಂದು ಕೆಮಿಕಲ್ ಹಾಕ್ತಾರೆ, ಕೆಮಿಕಲ್ ಆದಾಗ ಅದು ಓಪನ್ ಆಗುತ್ತೆ. ನೋಡಿ, ಮೇಘ ಸ್ಫೋಟ.